ನಂದೇ ಸರ್ಕಾರ ಎಂದು ಮಾಲೀಕನ ಡಬಲ್ ಆಕ್ಟಿಂಗ್, ವಿಷದ ಸಿಹಿ ಕೊಟ್ಟ ರಾಯಲ್ ಹೋಲ್ಸೇಲ್ ಬಜಾರ್ಗೆ ರಾಯಲ್ ಶಾಕ್. ಬೆದರಿಕೆಗೆ ಜಗದ ಮಾಧ್ಯಮ, ಅನಾಚಾರ ಮಾಡಿ ನಾನೇ ಕಾನೂನು ಎಂದವನ ವಿರುದ್ಧ ಲ್ಯಾಬ್ ವರದಿ ಬರುವವರೆಗೆ ಕಾದಾಟ. ನೆಲಮಂಗಲ ತಾಲೂಕಿನ ಜನತೆಗೆ ತಿಂಗಳುಗಟ್ಟಲೆ ಎಕ್ಸ್ಪೈರಿ ಡೇಟ್ ಇಲ್ಲದ, ಮ್ಯಾನುಫ್ಯಾಕ್ಚರಿಂಗ್ ದಿನಾಂಕವೇ ಇಲ್ಲದ ಫಂಗಸ್ ಹಾಗೂ ಕೀಟಭರಿತ ಗಾಢ ಬಣ್ಣದ ಸಿಹಿ ತಿಂಡಸಿಗಳನ್ನು ರಾಯಲ್ ಆಗಿ ಉಣಬಡಿಸುತ್ತಿದ್ದ ರಾಯಲ್ ಹೋಲ್ಸೇಲ್ ಬಜಾರ್ ಮಾಲೀಕನ ವೇಷ ಇಂದು ಬಯಲಾಗಿದೆ. ಈತ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಮಾಧ್ಯಮಗಳ ಎದುರು ತೋರಿದ ನಾಟಕವು ಇಡೀ ತಾಲೂಕಿನಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದೆ. ತೋರ್ಸೋದು ಹುಳ ಇರೋದು ತೋರಿಸಿ ಸರಿ. ಎಮ್.ಎಲ್.ಎ. ಎಲ್ಲ ವಾಟ್ಸಪ್ ಮಾಡ್ತೀನಿ ಇವಾಗ ನಾನು. ವಿಡಿಯೋ ಫೋಟೋ ತಗೋದು. ನಂದೇ ಸರ್ಕಾರ, ನನ್ನ ಮೇಲೆ ಕೇಸ್ ಹಾಕೋರು ಯಾರು? ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ರಾಶಿ ಕಳಪೆ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತಿದ್ದಂತೆ ಮಾಲೀಕನು ತನ್ನ ಪ್ರಭಾವಿ ಸ್ಕ್ರಿಪ್ಟ್ ಓದಲು ಶುರು ಮಾಡಿದ. ನಾನು ಮಾಡೋ ಅನಾಚಾರ ಮಾಡಿರುವೆ ಇಷ್ಟೇ, ನನಗೆ ಅವರು ಗೊತ್ತು, ಇವರು ಗೊತ್ತು, ನಂದೇ ಸರ್ಕಾರ ಎಂದು ದರ್ಪದಿಂದ ಘೋಷಿಸಿದ್ದಾನೆ. ಅಣ್ಣಪ್ಪನ ಮೇಲೆ ಹಣ ಕೇಳ್ತೀವಿ ಸರ್, ತಪ್ಪಾಗಿದೆ ತೆಗಿತೇವೆ ಅಂತ ಹೇಳಿದೀವಲ್ಲ. ಅಣ್ಣಪ್ಪನ ಮೇಲೆ ಹಣ ಹಾಕಿ ಅದು ಸರಿ ಇಲ್ಲ ಅಂತ ನಾವ್ ಹೇಳ್ತಾ ಇದೀವಿ. ತೆಗಿತಾ ಇದ್ವಲ್ಲ, ನಾವೇನ ತೆಗಿಬೇಡಿ ಅಂತ ಹೇಳಿದೀವಾ? ತೆಗಿಬೇಡಿ ಅಂತ ಹೇಳಿದೀವಾ? ಅಲ್ಲದೆ ಸ್ಥಳದಲ್ಲಿದ್ದ ಮಾಧ್ಯಮದವರಿಗೆ ಸಾರ್ವಜನಿಕವಾಗಿ ಕೆಲವು ಪ್ರಭಾವಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕುವ ನಾಟಕವನ್ನ ಆಡಿದ್ದಾನೆ. ಆದರೆ ಮಾಲೀಕನ ಈ ಡಬಲ್ ಆಕ್ಟಿಂಗ್ಗೆ ಜಗ್ಗದ ಮಾಧ್ಯಮ ಮತ್ತು ಅಧಿಕಾರಿಗಳು ವಶಪಡಿಸಿಕೊಂಡ ಎಲ್ಲ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಅವುಗಳಲ್ಲಿ ನಿಜವಾಗಿಯೂ ವಿಷ ಇದೆಯೇ ಎಂದು ಪರೀಕ್ಷೆ ಮಾಡಲು ಪಟ್ಟು ಹಿಡಿದರು. ಅಷ್ಟೇ ಅಲ್ಲ, ಈ ರಾಯಲ್ ಮಳಿಗೆಯು ನಗರಸಭೆಯಿಂದ ಕಡ್ಡಾಯವಾಗಿ ಪಡೆಯಬೇಕಾದ ಪರವಾನಗಿಯನ್ನು ಹೊಂದಿಲ್ಲ ಎಂಬುದು ಬಯಲಾಗಿದೆ. ಅದರಲ್ಲಿ ಸತ್ತು ಬರುತ್ತಲ್ಲ, ದೊಡ್ಡದಲ್ಲ ಅದು. ಇದು ಗ್ರೀನ್ ಟೀ ಒಂದು 170 ಗ್ರಾಮ್. ಹೌದಾ? ಗ್ರೀನ್ ಟೀ ಕ್ಲಿಯರ್ ಆ್ಯಂಡ್ ಲೈಟ್ 100 ಗ್ರಾಮ್. ಮತ್ತು ಅದರಲ್ಲಿ ಡೈಜೆಸ್ಟಿವ್. ಕಳಪೆ ಆಹಾರಕ್ಕೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಆಹಾರ ನಿರೀಕ್ಷಕ. ಈ ನಾಟಕೀಯ ಘಟನೆ ಕುರಿತು ಪ್ರತಿಕ್ರಿಯಿಸಿದ ತಾಲೂಕು ಆಹಾರ ನಿರೀಕ್ಷಕ ನಾಗೇಶ್ ಅವರು ಮಾಲೀಕನ ಹಿಂದಿನ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿದರು. ಈತ ಹಿಂದೆಯೇ ನಮ್ಮ ಎಚ್ಚರಿಕೆಗಳನ್ನು ಗಾಳಿಗೆ ತೂರಿದ್ದಾನೆ. ನಂದೇ ಸರ್ಕಾರ ಎಂದು ಹೇಳುವ ಮಾಲೀಕನಿಗೆ ಈ ಬಾರಿ ಕಾನೂನಿನ ಶಕ್ತಿ ಏನೆಂದು ತಿಳಿಯಲಿದೆ. ವಶಪಡಿಸಿಕೊಂಡ ಪದಾರ್ಥಗಳ ವರದಿ ಬಂದ ಕೂಡಲೇ ಇವನು ರಾಯಲ್ ದರ್ಪ ಎಲ್ಲಿದೆ ಎಂದು ನೋಡೋಣ ಎಂದು ನಾಗೇಶ್ ಅವರು ಮಾಧ್ಯಮದವರೊಂದಿಗೆ ಕರೆಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ಅದೇ ಇವತ್ತು ರಾಯಲ್ ಮಾರ್ಟ್ನಲ್ಲಿ ಒಂದಷ್ಟು ಸಿಹಿ ತಿನಿಸುಗಳು ಮತ್ತೆ ಆಹಾರ ಪದಾರ್ಥಗಳನ್ನ ವಶಪಡಿಸಿಕೊಂಡಿದ್ದಾಗಿದೆ. ಸೊ ವಶಪಡಿಸ್ಕೊಂಡಂತ ಐಟಮ್ಸ್ಗಳು ನಿಮ್ಮ ಕಚೇರಿಗೆ ಆಲ್ರೆಡಿ ತಗೊಂಡ್ಬಂದಿದ್ದಾರೆ ಸರ್. ಓಕೆ. ಸೊ ಇದ್ರ ಬಗ್ಗೆ ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ತೀರಾ ಸರ್? ನಾನು 2 ದಿನ ರಜೆ ಇದ್ದೀನಿ. ಹಾಂ. ಸೊ ನಾನು ಶುಕ್ರವಾರ ಬರ್ತೇನೆ. ಶುಕ್ರವಾರ ಬಂದು ಅವನ ಸ್ಯಾಂಪಲ್ನ ಟೆಸ್ಟಿಗೆ ಕಳಿಸ್ತೀನಿ. ಓಕೆ. ಹಾಗೆ ಅಲ್ಲಿ ಅವ್ರಿಗೆ ಇದು ಸಂಬಂಧಪಟ್ಟ ಇವ್ರಿಗೆ ಯಾವುದು ಅಂಗಡಿಗೆ ನೋಟಿಸ್ ಇಶ್ಯೂ ಮಾಡಿ
ಓಕೆ ಸರ್. ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಮೇಲಧಿಕಾರಿಗಳಿಗೆ ರೆಫರ್ ಮಾಡ್ತೇವೆ. ಸರ್ ಇಷ್ಟು ದಿವಸ ಈ ಒಂದು ಪ್ರಕರಣ ತಮ್ಮ ಗಮನಕ್ಕೆ ಬಂದಿರಲಿಲ್ವಾ ಸರ್ ಇದು? ಸರ್ ಅದು ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಹಾಂ ಸರ್. ನಾವು ಮೊನ್ನೆ ರೀಸೆಂಟ್ಲಿ ಹೋಗಿ ಒಂದು ವಿಸಿಟ್ ಹಾಕಿದ್ವಿ. ಆ ಟೈಮಲ್ಲಿ ಅವು ಆ ಥರ ಇವು ಏನು ಕಂಡು ಬಂದಿರಲಿಲ್ಲ. ಕೆಲವೊಂದು ಕಲರು ಕಂಡು ಬಂದಿದ್ದು, ಇವನ್ ಮಾರಾಟ ಮಾಡಬಾರ್ದು ಅಂತ ಸೂಚಿಸಿ ಬಂದಿತ್ತು. ಹಾಂ ಸರ್. ಅಷ್ಟು ಮಾಡಿ ಮತ್ತೆ ಲೀಗಲ್ ಸ್ಯಾಂಪಲ್ ಸಹ ಅಲ್ಲಿ ಒಂದು 3 ಲೀಗಲ್ ಸ್ಯಾಂಪಲ್ ತೆಗೆದಿದ್ವಿ ಅನುಮಾನ ಬಂದವನ. ಓಕೆ. ಸೊ ಅದು ಬಿಟ್ಟರೆ ಬೇರೆ ಏನು ನಮಗೆ ಕಂಡು ಬಂದಿರಲಿಲ್ಲ. ನೀವು ಈಗ ಹೇಳ್ತಿರೋ ಯಾವ ನಾನು ಹೋದಾಗ ಕಂಡು ಇರಲಿಲ್ಲ. ಸರ್ ಅಲ್ಲಿ ಪ್ಯಾಕ್ಡ್ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಸುಮಾರು ಒಂದು 70% ಫುಡ್ ಪ್ರಾಡಕ್ಟ್ಸ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಎಕ್ಸ್ಪೈರಿ ಡೇಟ್ ಕೂಡ ಇರೋದಿಲ್ಲ. ಆಮೇಲೆ ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅನ್ನೋದ್ರ ಮಾಹಿತಿನೂ ಕೂಡ ಅಲ್ಲಿ ಇರೋದಿಲ್ಲ ಸರ್. ಇಲ್ಲ, So ಅದು ತಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್? ತಪ್ಪಿದೆ. ಅದು ಮಾಡಬಾರ್ದು, ಮಾರಾಟ ಮಾಡಬಾರ್ದು ಅವರು. ಯಾಕೆಂದ್ರೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಯಾವುದೇ ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು ಇಲ್ಲದ ಪದಾರ್ಥಗಳನ್ನ ಮಾರಾಟ ಮಾಡಬಾರ್ದು ಅನ್ನೋ ರೂಲೇ ಇದೆ. ಸೊ ನಾನು ಬರ್ತೇನೆ. ನಾನು ರಜೆ ಇರೋದ್ರಿಂದ ನಾನು ಈಗ ಅಲ್ಲಿಗೆ ಸ್ಪಾಟಿಗೆ ಬಂದ್ರೆ ನಾನು ಅದನ್ನ ವೆರಿಫೈ ಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸರ್ ಇವ್ರು ಪರವಾನಗಿ ತಗೊಂಡಿದ್ದೀರಾ ಸರ್? FSSAI ಇಂದ ಪರವಾನಗಿ ಏನಾದ್ರು ತಗೊಂಡು ನಡೆಸ್ತಾ ಇದ್ದಾರೆ? FSSAI ತಗೊಂಡಿದ್ದಾರೆ. ತಗೊಂಡೆ ಅವ್ರು ನಡೆಸಲಿಕ್ಕೆ ಬರಲ್ಲ. ಸರಿ ಸರ್, ಆಯ್ತು. ಓಕೆ. ಓಕೆ, ಥ್ಯಾಂಕ್ ಯು. ಸದ್ಯ ರಾಯಲ್ ಹೋಲ್ಸೇಲ್ ಬಜಾರ್ನ ಮಾಲೀಕರು ಕಾನೂನು ಬಲದ ಮುಂದೆ ತಲೆಬಾಗುತ್ತಾನೋ ಅಥವಾ ತನ್ನ ಸರ್ಕಾರದ ಬೆಂಬಲದಿಂದ ತಪ್ಪಿಸಿಕೊಳ್ತಾನೋ ಎಂಬುದನ್ನು ತಾಲೂಕು ಕಾದು ನೋಡುತ್ತಿದೆ. ಬೈ ಹಿಂದಕ್ಕೆ ಬೈ. 28 ಅಕ್ಟೋಬರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಇದಕ್ಕೆ ಇದೆ. ಈ ಥರ ಸೀಲ್ ಹೊಡೆಯಂಗಿಲ್ಲ. ಎಲ್ಲ ಸ್ಯಾಂಪಲ್ ಕಳಿಸ್ತಾರೆ. ನೋಟ್ ಕಲೆಕ್ಬಿಟ್ಟಿವಿ. ಹಾಂ, ಸೇಲ್ ಆ ಥರ ಯಾವ ಪ್ರಾಡಕ್ಟ್ ಮೇಲೆ ಇಲ್ಲ. ಜಸ್ಟ್ ಬಿಫೋರ್ 30 ಡೇಸು ಯಾವುದೇ ರೀತಿ ಡೇಟ್ ಇಲ್ಲ. ಯಾರು ಸರ್ ಇದು ಫುಡ್ ಲೈಸೆನ್ಸ್ ನಂಬರ್ ಹಾಕಿದಾರಲ್ಲ, ಇದನ್ನು ಚೆಕ್ ಮಾಡಬೇಕು. ಫುಡ್ ಲೈಸೆನ್ಸ್ ನಂಬರ್ ಆನ್ಲೈನ್ ನೋಡ್ತಾರೆ.